IPL 2024 ಟೂರ್ನಿಗಾಗಿ ಹರಾಜು ಪ್ರಕ್ರಿಯೆ ಮುಕ್ತಾಯವಾಗಿದೆ. ಮಿನಿ ಹರಾಜಿನಲ್ಲಿ RCB ಖರೀದಿಸಿದ ಆಟಗಾರರು ಯಾರು ಮತ್ತು ಅವರ ಬೆಲೆ ಎಷ್ಟೆಂದು ತಿಳಿದುಕೊಳ್ಳಬೇಕೆಂದರೆ ವಿಡಿಯೋ ಪೂರ್ತಿ ನೋಡಿ. ಅಲ್ಜಾರಿ ಜೋಸೆಫ್. IPL ಟೂರ್ನಿಯ ಮಿನಿ ಹರಾಜಿನಲ್ಲಿ RCB ಖರೀದಿಸಿದ ಮೊದಲ ಆಟಗಾರ ವೆಸ್ಟ್ ಇಂಡೀಸ್ ವೇಗಿ ಅಲ್ಜಾರಿ ಜೋಸೆಫ್. ಇವರನ್ನು RCB 11.50 ಕೋಟಿ ರುಗಳಿಗೆ ಖರೀದಿಸಿದೆ. ದುಬೈನಲ್ಲಿ ನಡೆದ ಮಿನಿ ಹರಾಜಿನಲ್ಲಿ ಅಲ್ಜಾರಿ ಜೋಸೆಫ್ರನ್ನು ಖರೀದಿಸಲು ಆರಂಭದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಬಿಡ್ ವಾರ್ ನಡೆಯಿತು. ನಂತರ ಎರಡನೇ ಅವಧಿಯಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಬಿಡ್ ವಾರ್ ನಡೆದು ಕೊನೆಗೆ 11.50 ಕೋಟಿಗೆ ಅಲ್ಜಾರಿ ಜೋಸೆಫ್ರನ್ನು ಖರೀದಿಸುವಲ್ಲಿ RCB ಯಶಸ್ವಿಯಾಯಿತು. IPL 2022 ಸೀಸನ್ನಲ್ಲಿ 2.4 ಕೋಟಿ ರುಗೆ ಗುಜರಾತ್ ಟೈಟಾನ್ಸ್ ಸೇರಿದ್ದ ಅಲ್ಜಾರಿ ಜೋಸೆಫ್ ಈ ಟೂರ್ನಿಯಲ್ಲಿ ಆಡಿದ್ದ 16 ಪಂದ್ಯಗಳಿಂದ 14 ವಿಕೆಟ್ ಕಬಳಿಸಿದ್ದಾರೆ. 2024 ಮಿನಿ ಹರಾಜಿಗೆ ಮುನ್ನ ಗುಜರಾತ್ ಟೈಟಾನ್ಸ್ ಅಲ್ಜಾರಿ ಜೋಸೆಫ್ರನ್ನು ತಂಡದಿಂದ ರಿಲೀಸ್ ಮಾಡಿತ್ತು. ಯಶ್ ದಯಾಳ್. IPL 2023 ಸೀಸನ್ನಲ್ಲಿ ರಿಂಕು ಸಿಂಗ್ರಿಂದ ಸತತ 5 ಸಿಕ್ಸರ್ ಹೊಡೆಸಿಕೊಂಡಿದ್ದ ಯಶ್ ದಯಾಳ್ರನ್ನು ಖರೀದಿಸಿದ RCB. ಉತ್ತರ ಪ್ರದೇಶ ಮೂಲದ ಬಲಗೈ ವೇಗದ ಬೌಲರ್ ಯಶ್ ದಯಾಳ್ ಅವರನ್ನು RCB 5 ಕೋಟಿ ರುಗೆ ಖರೀದಿ ಮಾಡಿತು. ಕಳೆದ 2 ಆವೃತ್ತಿಗಳಲ್ಲಿ ಗುಜರಾತ್ ಟೈಟಾನ್ಸ್ ಪರ ಆಡಿದ್ದ ಯಶ್ ದಯಾಳ್ ಈವರೆಗೆ IPLನಲ್ಲಿ 14 ಪಂದ್ಯಗಳಲ್ಲಿ 10.02 ಸರಾಸರಿಯಲ್ಲಿ 13 ವಿಕೆಟ್ ಪಡೆದಿರುವ ಯಶ್ ದಯಾಳ್ IPL 2023 ಟೂರ್ನಿಯಲ್ಲಿ ಕೇವಲ 2 ವಿಕೆಟ್ ಪಡೆದಿದ್ದರು. ಅಂಥ ಉತ್ತಮ ಫಾರ್ಮ್ನಲ್ಲಿಲ್ಲದ ಯಶ್ ದಯಾಳ್ರನ್ನು 5 ಕೋಟಿ ರುಗೆ RCB ಖರೀದಿಸಿದ್ದು ಅಭಿಮಾನಿಗಳಿಗೆ ಆಶ್ಚರ್ಯವನ್ನುಂಟು ಮಾಡಿದೆ. ಉಳಿದಂತೆ RCB ನ್ಯೂಜಿಲೆಂಡ್ ತಂಡದ ವೇಗದ ಬೌಲರ್ ಲಾಕಿ ಫರ್ಗ್ಯೂಸನ್ರನ್ನು 2 ಕೋಟಿ ರುಗೆ ಖರೀದಿಸಿದೆ. ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಟಾಮ್ ಕರನ್ರನ್ನು 1.5 ಕೋಟಿ ರುಗಳಿಗೆ, ಭಾರತದ ಬ್ಯಾಟರ್ ಸೌರವ್ ಚವಾಣ್ರನ್ನು 20 ಲಕ್ಷ ರುಗಳಿಗೆ ಮತ್ತು ಭಾರತದ ಆಲ್ರೌಂಡರ್ ಸ್ವಪ್ನಿಲ್ ಸಿಂಗ್ರನ್ನು 20 ಲಕ್ಷ ರುಗಳಿಗೆ ಖರೀದಿಸಿದೆ. ನಿಮ್ಮ ಪ್ರಕಾರ RCB ಆಯ್ಕೆ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಕಮೆಂಟ್ ಮೂಲಕ ತಿಳಿಸಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ.